ನನ್ನ ಹೆಸರು ಸಂಗಮ್ ಅಂತ. ನಾನ್ ಬಂದಿರೋ ಸಿರ್ಸಿಯಿಂದ. 7 ಬ್ಯಾಚಸ್ ಇಂದ ನಾನು ಫಾರ್ಮರ್ಸ್ ಮಾರ್ಕೆಟ್ ಜೊತೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ತಾನೆ ಇದ್ದೀನಿ. ಸೊ ನನಗ್ ಬೇಕಾಗಿದ್ದು ಮೆಡಿಕೇಶನ್. ಫಸ್ಟ್ ಮೆಡಿಕೇಶನ್ಗೋಸ್ಕರನೇ ನಾನು ಇವತ್ತು 19th ಬ್ಯಾಚ್ ಟ್ರೈನಿಂಗ್ ಬಂದಿರೋದು. ಸೊ 7 ಬ್ಯಾಚಸ್ ಇಂದ ಬರಕ್ ಆಗಿರ್ಲಿಲ್ಲ ಬಿಕಾಸ್ ಆಫ್ ನನ್ನ ಕೆಲ್ಸದ ಒತ್ತಡ ಆಗಿರ್ಬೋದು, ಅವ್ರ ಟೈಮ್ ಪೀರಿಯಡ್ ಗೆ ನನ್ನ ಟೈಮ್ ಪೀರಿಯಡ್ ಸೆಟ್ ಆಗ್ದೇನೆ ಇರ್ಬೋದು. ಸೊ ಇವತ್ತು ನನಗೆ ಚಾನ್ಸ್ ಸಿಕ್ತು, ನಾನು ಬಂದಿದ್ದೀನಿ. ಸೊ ನನಗ್ ಬೇಕಾದಷ್ಟು ಇನ್ಫಾರ್ಮೇಶನ್ ನಾ ಜಾಸ್ತಿ ಇದ್ರ ಕಡೆಯಿಂದಾನೆ ತಗೊಂತಾ ಇರೋದು. ಸೊ ಫಾರ್ಮರ್ಸ್ ಮಾರ್ಕೆಟ್ ಯಾರನ್ನ ಕಲಿಸ್ತಾ ಇದೆಯೋ ಅವ್ರು ಡೆಫಿನೆಟ್ಲಿ ಫಾರ್ಮಿಂಗ್ ಅಲ್ಲಿ ಮೀನ್ಸ್ ಶೀಪ್ ಅಂಡ್ ಗೋಟ್ ಫಾರ್ಮಿಂಗ್ ಅಲ್ಲಿ ಡೆಫಿನೆಟ್ಲಿ ವಿನ್ ಆಗ್ತಾರೆ, ಡೆಫಿನೆಟ್ಲಿ ಆ ಲಾಭನ ತಗೊಂತಾರೆ. ಸೊ ಇದು ನನ್ನ ಮೈ ಓನ್ ಎಕ್ಸ್ಪೀರಿಯನ್ಸ್. ಬೆಳಗಿನ ಸಾಯಂಕಾಲ ತನಕ ಟ್ರೈನಿಂಗ್ ಅಂತ ಅಂದ್ರೆ ಗುಡ್ ಕ್ವಾಲಿಟಿ ಫುಡ್, ಬೆಟರ್ ಕ್ವಾಲಿಟಿ ಟ್ರೈನಿಂಗ್, ಏನೇ ಕ್ವಶನ್ಸ್ ರೈಸ್ ಮಾಡಿದ್ರು ಇಮಿಡಿಯೇಟ್ ಕೂಡ ಆನ್ಸರ್ಗಳು, ಪ್ಲಸ್ ಅದ್ರ ಜೊತೆ ಶೆಡ್ ವಿಸಿಟ್ ಆಗಿರ್ಬೋದು, ಪ್ಲಸ್ ಅದ್ರ ಜೊತೆ ಯಾವ ಕುರಿಗೆ ಯಾವ ತರ ಟ್ರೀಟ್ಮೆಂಟ್ ಮಾಡಿದ್ರೆ, ಯಾವ ಜ್ವರಗೆ ಯಾವ ತರ ಟ್ರೀಟ್ಮೆಂಟ್ ಮಾಡಿದ್ರೆ ಹೇಗ್ ಬರುತ್ತೆ ಅನ್ನೋದೊಂದು ಮೇನ್. ಸೊ ಅದನ್ನ ನಾನ್ ಕಲ್ಕೊಂಡಿರೋದು. ಸೊ ಎಷ್ಟು ಕೂಲ್ ಆಗಿ ಹ್ಯಾಂಡಲ್ ಮಾಡಿದ್ರೆ, ಎಷ್ಟು ಕೂಲ್ ಆಗಿ ಅನಲೈಸ್ ಮಾಡಿದ್ರೆ ಪ್ರಾಬ್ಲಮ್ ನ ಫೇಸ್ ಮಾಡಬಹುದು ಅನ್ನೋದನ್ನ ಡೆಫಿನೆಟ್ಲಿ ಈ ಬ್ಯಾಚ್ ಅಲ್ಲಿ ನಾನು ತಿಳ್ಕೊಂಡಿರೋ ಟ್ರೈನಿಂಗ್ ಅಲ್ಲಿ ತಿಳ್ಕೊಂಡಿರೋದು. ಟ್ರೈನಿಂಗ್ ಸೆಟ್ ಆಫ್ ಮಾರ್ನಿಂಗ್ ಪಿಕಪ್ ಇಂದ ಹಿಡಿದ್ಬಿಟ್ಟು ನೈಟ್ ಡ್ರಾಪ್ ಮಾಡೋಲ್ಲಿವರೆಗೂ ಒಂದೇ ಒಂದು ಸಣ್ಣ ಮಿಸ್ಟೇಕ್ ಇಲ್ದೇನೆ ಟ್ರೈನಿಂಗ್ ನ ಕಂಪ್ಲೀಟ್ ಮಾಡ್ಕೊಡ್ತಾ ಇದಾರೆ. ವಿತ್ ಇನ್ 1 ಡೇ ನಲ್ಲಿ ನಮಗೆ ಎಷ್ಟು ನಾಲೆಜ್, ಒಬ್ಬ ಬೇಸಿಕ್ ಮಾಡ್ಬೇಕು ಕುರಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಬಂದವನಿಗೆ ಇದು ಗುಡ್ ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಮಾಡಕ್ಕೆ. ಬೇಸಿಕ್ ಥಿಂಕ್ ನ ತಿಳ್ಕೊಬೇಕು ಅಂದ್ರೆ ಒಂದು ಬೆಟರ್ ಲೆವೆಲ್ ಅಲ್ಲಿ ಇದಕ್ಕೆ ಬರ್ಬೋದು ಫಾರ್ಮರ್ಸ್ ಮಾರ್ಕೆಟ್ ಗೆ. ಡೆಫಿನೆಟ್ ಆಗಿ ಬಂದ್ರೆ ಅವನಿಗೆ ಒಂದ್ ಇನ್ಫಾರ್ಮೇಶನ್, ಒಂದ್ ಪ್ಯಾಕೇಜ್ ಸಿಗುತ್ತೆ ಅಂತ ಹೇಳಕ್ ಇಷ್ಟ.